ನಿರ್ಮಾಣವಾಗುತ್ತಾ ಸ್ಕೈಡೆಕ್ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಬೆಂಗಳೂರು ಸಭೆಯಲ್ಲಿ ಅಂಡರ್ಪಾಸ್ ಹಾಗೂ ಸ್ಕೈಡೆಕ್ ಬಗ್ಗೆ ಚರ್ಚೆಗಳು ಆಗಿರೋದು ಇಂಥದ್ದೊಂದು ಪ್ರಸ್ತಾವನೆ ಚಾಲ್ತಿಯಲ್ಲಿದೆಯಾ ಅನ್ನೋ ಅನುಮಾನ ಕಾರಣ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸ್ಕೈಡೆಕ್ ನಿರ್ಮಾಣ ಖಚಿತ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶಾಸಕರ ಸಭೆಯಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂತಹ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ವಿಧಾನಸೌಧ ಬಿಟ್ಟರೆ ಬೇರೆ ಕೇಂದ್ರಗಳಿಲ್ಲ. ಪ್ರವಾಸಿಗರನ್ನ ಆಕರ್ಷಿಸೋಕೆ ಬೇರೆ ಬೇರೆ ಯಾವ ಕೇಂದ್ರಗಳು ಕೂಡ ಇಲ್ಲ. ಸೊ ಕಬ್ಬನ್ ಪಾರ್ಕು, ಲಾಲ್ಬಾಗ್ ನೋಡ್ತಾ ಇದ್ದಂತಹ ಕಾಲ ಎಲ್ಲ ಮುಗಿದೋಯ್ತು. ಈಗೊಂದು ಇನೋವೇಟಿವ್ ಆಗಿ ಬೇರೆ ದೇಶಗಳಲ್ಲಿ ಇರುವಂತೆ ಅಥವಾ ದುಬೈನಲ್ಲಿ ಫೇಮಸ್ ಆಗಿರುವಂತಹ ಸ್ಕೈಡೆಕ್ಗಳಿರುವಂತೆ ಇಲ್ಲೂ ಕೂಡ ಮಾಡೋಣ ಅಂತ ಹೇಳಿದಾರಂತೆ. ಬಟ್ ಇದಕ್ಕೆ ಹಲವು ಪಾಲಿಕೆ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅದು ಈಗ ನಮಗೆ ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ರು, ಸ್ಟೇಡಿಯಂ ಹತ್ರ ಮಾಡಬೇಕು ಅಂತಿತ್ತು. ಎದುರುಗಡೆ ಸ್ಟೇಡಿಯಂ ಎದುರುಗಡೆ ಜಾಗ ಇದೆಯಲ್ಲ, ಕಟ್ಟಿರುವ ಸ್ಟೇಡಿಯಂ ಅಲ್ಲಿ ಪ್ರಪೋಸಲ್ ಕೊಟ್ಟಿದ್ರು. ಮುಂದಕ್ಕೆ ಟ್ರಾಫಿಕ್ ತೊಂದರೆ ಆಗ್ತದೆ ಅಂತ ಹೇಳಿ ಅದಕ್ಕೆ ಅಲ್ಲಿ ಮಾಡೋದು ಬೇಡ. ಆಮೇಲೆ HAL ನಮಗೆ ಪರ್ಮಿಟ್ ಮಾಡೋಕ್ಕೆ ಕೊಡ್ತಾ ಇಲ್ಲ. 400 ರಿಂದ 500 ಕೋಟಿ ರೂಪಾಯಿ ಆಗ್ತದೆ. ಅದಕ್ಕೆ ನಾವು ಪ್ರೈವೇಟ್ ಅವ್ರ ಕೈಲಿ ಮಾಡಿಸೋದು ಬೇಡ. ಈಗ ಸದ್ಯಕ್ಕೆ ಅವ್ರು ಕೊಟ್ಟಿರೋಂಥ ಎಸ್ಟಿಮೇಟು ಸೊ ಆಗ್ತದೆ, ಅದಕ್ಕೆ ಬೇಡ ಅಂತೇಳಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದಕ್ಕೆ ಪಾರ್ಕಿಂಗ್ ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮಿನಿಮಮ್ 25 ಎಕರೆ ಇಡಬೇಕು ಅಂತ ವ್ಯವಸ್ಥೆ ಮಾಡಿದ್ದೆ. ನೋ ಎವ್ರಿಥಿಂಗ್ ಎಲ್ಲ ಕಾಣ್ತದೆ, ಎಲ್ಲ ನಾವು ಲೆಕ್ಕಾಚಾರ ಹಾಕಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶ್ರೀನಿವಾಸ್. ಡಿಸ್ನಿಲ್ಯಾಂಡ್ ತರನೇ ಈಗ ಸ್ಕೈಡೆಕ್ ಬಗ್ಗೆ ಕೂಡ ಪ್ರಸ್ತಾಪ ಇಟ್ಟು ಬಹಳ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬಟ್ ಇಲ್ಲಿ ಹಲವು ಸವಾಲುಗಳಿದಾವಲ್ಲ, ಬಿಕಾಸ್ ಬೆಂಗಳೂರಿನ ಬಹುತೇಕ ಕೇಂದ್ರಗಳಲ್ಲಿ ಅಥವಾ ಏರಿಯಾಗಳಲ್ಲಿ ಸೇನೆ ಅವ್ರದ್ದು ಆರ್ಮಿ ಬೇಸ್ ಇದೆ, ಜೊತೆಗೆ ಅವ್ರ ಕಾರ್ಯಾಚರಣೆ ದೊಡ್ಡ ವ್ಯಾಪ್ತಿಯಲ್ಲಿ ನಡೆಯುತ್ತೆ ಮತ್ತು ಆಗಾಗ ದೊಡ್ಡ ದೊಡ್ಡ ಗಣ್ಯರು ಕೂಡ ಬೆಂಗಳೂರಿಗೆ ಬಂದು ಹೋಗ್ತಾರೆ. ಸೊ ಭದ್ರತೆ ವಿಚಾರದಲ್ಲಿ ಏನೆಲ್ಲ ಆಲ್ಟರ್ನೇಟಿವ್ ಮಾಡ್ಕೊಂಡಿದ್ದಾರೆ, ಏನಂತೆ ಪ್ಲಾನು, ಎಲ್ಲಾಗತ್ತಿದು, ಯಾವಾಗ ಆಗತ್ತೆ, ಏನು ಪ್ಲಾನು, ಡೀಟೇಲ್ಸ್ ಏನೇನಿದೆ? ಮಮತಾ, ಹೌದು, ಒಂದು 3-4 ಜಾಗಗಳನ್ನ ಸ್ಕೈಡಕ್ ನಿರ್ಮಾಣ ಮಾಡಲಿಕ್ಕೆ BBMP ಇಂಥ ಕಡೆಯಿಂದ ಹುಡುಕಲಾಗಿತ್ತು. ಒಂದು HAL ಭಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ, ಅದಕ್ಕೆ ಏರ್ಫೋರ್ಸ್ನ ಅಧಿಕಾರಿಗಳು ಒಪ್ಪಿಗೆಯನ್ನು ಕೊಟ್ಟಿಲ್ಲ, ಹಾಗಾಗಿ ಅದನ್ನು ಕೈ ಬಿಡಲಾಗಿದೆ. ಇನ್ನೊಂದು ಕಂಠೀರವ ಸ್ಟೇಡಿಯಂ ಮುಂದೆನೇ ಅಲ್ಲಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಆಗುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಕೈ ಬಿಡಲಾಗಿದೆ. ಇವತ್ತಿನ ಬೆಂಗಳೂರು ಸಭೆಯಲ್ಲಿ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನೈಸ್ ರಸ್ತೆಯಲ್ಲಿ ಸ್ಕೈಡಕ್ ಅನ್ನು ನಿರ್ಮಾಣ ಮಾಡಲಿಕ್ಕೆ DK ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ. ಈ ವಿಚಾರವನ್ನ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ರು. ಬೆಂಗಳೂರಿನಲ್ಲಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು, ವಿಧಾನಸೌಧವನ್ನು ಹೊರತುಪಡಿಸಿದರೆ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಮಾತ್ರ ಇರುವಂತದ್ದು. ಸೊ ಅದನ್ನ ಹೊರತುಪಡಿಸಿ ಮತ್ತಷ್ಟು ಆಕರ್ಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೈಸ್ ರಸ್ತೆಯಲ್ಲಿ ಸುಮಾರು 25 ರಿಂದ 30 ಎಕರೆ ಜಾಗದಲ್ಲಿ ಈ ಒಂದು ಸ್ಕೈಡಕ್ ನಿರ್ಮಾಣವನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಈ ಒಂದು ಇದಕ್ಕೆ ಸುಮಾರು 400 ರಿಂದ 500 ಕೋಟಿ ಹಣ ಖರ್ಚಾಗುತ್ತೆ. ಸರ್ಕಾರದ ವತಿಯಿಂದನೇ ಈ ಒಂದು ಸ್ಕೈಡಕ್ ನಿರ್ಮಾಣ ಮಾಡ್ತೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಸ್ಕೈಡಕ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಅಪ್ರೂವ್ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ DK ಶಿವಕುಮಾರ್ ಹೇಳಿರುವಂತದ್ದು. ಹಾಗಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಬಹುಶಃ ಸ್ಕೈಡಕ್ ನಿರ್ಮಾಣಕ್ಕೆ ಬೆಂಗಳೂರಿನಲ್ಲಿ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇದೆ. ಮಮತಾ. ಆಲ್ ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.